ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಫ್ರೆಂಡ್ಸ್? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನೇ ಸ್ವಲ್ಪ ಚೆನ್ನಾಗಿಲ್ಲ. ಒಂದು ವಾರದಿಂದ ಒಂಚೂರು ಮೈ ಹುಷಾರಿರಲಿಲ್ಲ. ಹಾಗಾಗಿ ಒಂದು ವಾರ ಫುಲ್ಲು ನಾನು ಇನ್ಸ್ಟಾಗ್ರಾಮಿಗೆ ಯಾವುದೇ ವೀಡಿಯೋಸ್ನ ಹಾಕೋದಕ್ಕೆ ಆಗ್ತಾ ಇರಲಿಲ್ಲ. ಮಾಡೋದಕ್ಕಾಗಿಲ್ಲ. ಸಿಕ್ಕಾಬಿಟ್ಟೆ ಒಂದು ಸ್ವಲ್ಪ ಚಳಿ ಜ್ವರ, ಹಾಗೆಯೇ ತುಂಬ ಡಿಹೈಡ್ರೇಷನ್ ಆಗ್ತಾಯಿತ್ತು. ಇವಾಗ ಹೊರಗಡೆ ಬಿಸಿಲಿರೋದ್ರಿಂದ ಈ ಥರ ಆಗ್ತಾಯಿದೆ. ಸ್ವಲ್ಪ ಚೆನ್ನಾಗಿ ನೀರು ಕುಡೀರಿ. ಮನೇಲಿ ಆದಷ್ಟು ಮಜ್ಜಿಗೆ ಮತ್ತು ಲಿಕ್ವಿಡ್ ಐಟಮ್ನ ಚೆನ್ನಾಗಿ ತೊಗೊಳ್ಳಿ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಸೊ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ. ಅದ್ರ ಜೊತೆಗೆ ನಮ್ಮನ್ನು ನಾವು ನೋಡ್ಕೊಳ್ಬೇಕು. ಸೊ ಸ್ವಲ್ಪ ಈಗ ಓಕೆ ಆಗಿದ್ದೀನಿ. ಇವತ್ತು ಅದಕ್ಕೇ ನೆನ್ನೆನೇ ಎಲ್ಲ ದೇವ್ರ ಸಾಮಾನೆಲ್ಲ ರಾತ್ರಿ ತಲೆಗೆ ಸ್ನಾನ ಮಾಡಿ ಎಲ್ಲ ತೊಳೆದು ನೀಟಾಗಿ ಜೋಡಿಸಿದ್ದೆ. ಬೆಳಿಗ್ಗೆನೇ ಬೇಗ ಎದ್ದು ಪೂಜೆ ಮಾಡೋಣ ಅಂತ ಮತ್ತೆ ಬೇಗ ಎದ್ದು ಸೊ ಎಲ್ಲ ಸ್ನಾನ ಮಾಡಿ ಮತ್ತೆ ಗುಡಿಸಿ ಒರೆಸಿ ಕ್ಲೀನ್ ಮಾಡಿಕೊಂಡು ಇವಾಗ ಕಳಸ ಇಟ್ಟು ಪೂಜೆ ಮಾಡಿದೆ. ಗುರುವಾರ ಅಲ್ವಾ, ಇವತ್ತು ರಾಯರದು ವಾರ. ಹಂಗಾಗಿ ತುಂಬ ಜನ ಒಂದಷ್ಟು ಕಮೆಂಟ್ಗಳನ್ನ ಕಳಿಸ್ತಾ ಇದ್ರಿ, ಅದ್ರ ಬಗ್ಗೆನೂ ಹೇಳೋಣ ಅಂತ. ಅದಕ್ಕಿಂತ ಮುಂಚೆ ರಾಯರದು ಅಕ್ಷತೆ ಬಗ್ಗೆ ತುಂಬ ಜನ ಕೇಳ್ತಾ ಇದ್ರಿ. ಅಕ್ಷತೆನ ನೀವೇ ಮನೇಲಿ ಮಾಡ್ಕೊಳ್ತೀರಾ ಅಂತ. ಅದ್ರ ಬಗ್ಗೆ ನಾನು ಲಾಸ್ಟ್ ಲಾಗಲ್ಲೂ ಹೇಳಿದ್ದೆ. ಮನೇಲಿ ನಾವೇ ಮಾಡ್ಕೊಳ್ತೀವಿ. ಮಾಡ್ಕೊಂಡಾದ್ಮೇಲೆ ಆ್ಯಕ್ಚುಲಿ ನಾವು ಹೊರ್ಗಡೆಯಿಂದ ತರ್ತೀವಲ್ಲ, ಸೊ ಇದ್ರದ್ದು ಅಕ್ಷತೆ ಮಾಡಿ ನಮ್ಮನೇಲಿ ಮಾಡಿ ಇಟ್ಕೊಂಡಿರೋದನ್ನ ಮಠದಿಂದ ನಾವು ಅಲ್ಲಿ ಕೊಟ್ಟಾದ್ಮೇಲೆ ಅಲ್ಲೇ ಎಲ್ಲೋ ಮೂಲೆಯಲ್ಲಿ ಇಡೋದು, ಎಸೆಯೋದು ಯಾವುದು ಮಾಡಬೇಡಿ. ಒಂದು ಪೇಪರಲ್ಲಿ ಇಟ್ಕೊಂಡು ತೊಗೊಂಡು ಬಂದು ಈ ಮನೇಲಿರೋ ಅಂಥ ಅಕ್ಷತೆಗೆ ಮಿಕ್ಸ್ ಮಾಡ್ಕೊಳ್ಳಿ. ಅದು ಅದರಷ್ಟೇ ಪವಿತ್ರವಾಗಿರೋ ಅಂಥದ್ದು, ಶುದ್ಧವಾಗಿರೋದು. ರಾಯರ ಅಕ್ಷತೆ ಅದಕ್ಕಿರೋ ಮಹಿಮೆ ಅವ್ರಿಗೆ ಮಾತ್ರ ಗೊತ್ತು. ನನಗೆ ತುಂಬ ಮೈ ಹುಷಾರಿರಲಿಲ್ಲ. ಮೊನ್ನೆ ಎಲ್ಲ ಸ್ವಲ್ಪ ಎದ್ದೇಳೋಕ್ಕೆ ಆಗ್ತಾ ಇರಲಿಲ್ಲ. ಅಷ್ಟು ಸುಸ್ತು, ಒಂಥರ ಏನೋ ಹೇಳ್ಕೊಳಕ್ಕಾಗಲ್ಲ ಆ ಥರ ಇದಾಗ್ತಾ ಇತ್ತು. ರಾಯರದು ಅಕ್ಷತೆ ತಗೊಂಡು ತಲೆ ಮೇಲೆ ಇಟ್ಕೊಂಡು ಒಂದು ಅರ್ಧ ಗಂಟೆ ಸುಮ್ಮನೆ ಹೋಗಿ ಮಲ್ಕೊಂಡ್ಬಿಟ್ಟಿದ್ದೆ. ಸೊ ಎಷ್ಟು ಆರಾಮ ಅನ್ನಿಸ್ತು ಅಂದರೆ ನಿಜವಾಗ್ಲೂ ನಂಗೆ ಅಷ್ಟು ಖುಷಿ ಆಗುತ್ತೆ. ಒಂದೊಂದು ಸತಿ ಅಂತೂ ಪವಾಡನೇ ನಡೆಯುತ್ತೇನೋ ಅಂತ ಅನಿಸುತ್ತೆ, ಗೊತ್ತಿಲ್ಲ. ಸೊ ಆಮೇಲೆ ಅಕ್ಷತೆದಾಯಿತು. ಆಮೇಲೆ ತುಂಬ ಜನಕ್ಕೆ ಈ ಬತ್ತಿ, ತುಪ್ಪದ ಬತ್ತಿ ಡೈಲಿ ನಾವು ಪ್ರತಿ ಸತಿ ಡೈಲಿನೂ ಮಾಡ್ಬೋದು. ರಾಯರಿಗೆ ತುಪ್ಪದ ಬತ್ತಿನ ಹಚ್ಚಿ ನೀವು ಸಂಕಲ್ಪ ಮಾಡಿ ಪೂಜೆ ಮಾಡಿದ್ರೆ ನೀವೇನು ಅಂದ್ಕೊಂಡಿರ್ತೀರೋ 101% ಅದಾಗತ್ತೆ. ಸೊ ಹಾಗಾಗಿ ಸ್ವಲ್ಪ ನೀವು ಮಾಡಲೇಬೇಕು ಅಂದರೆ ತುಪ್ಪದ ಬತ್ತಿನ ಮನೆಯಲ್ಲೇ ಮಾಡ್ಕೊಳ್ಬೋದು. ಅದು ಈಸಿ. ಮಾಮೂಲಿ ಇದ್ರದ್ದು ನಂದಿನಿ ತುಪ್ಪ, ನಿಮ್ಗೆ ಯಾವ್ದು ಬ್ರ್ಯಾಂಡ್ ಬೇಕು ತೊಗೊಳ್ಳಿ. ತುಪ್ಪನ ತೊಗೊಂಡು ಆಮೇಲೆ ತುಪ್ಪದ ಬತ್ತಿ ತೊಗೊಂಬಂದು ಅದನ್ನು ಸ್ವಲ್ಪ ಜವೇದ್ ಪೌಡರು, ಒಂಚೂರು ತುಳಸಿ ದಳ ಹಾಕಿ ಚೆನ್ನಾಗಿ ಕಾಯಿಸಿ, ಆಮೇಲೆ ಒಂದು ಸ್ವಲ್ಪ ಕರ್ಪೂರ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಯುತ್ತೆ. ಕಾಯಿಸಿ ನಾನು ಅದನ್ನು ಒಂದು ಇದನ್ನು ಕೂಡ ತೋರಿಸಿದ್ದೀನಿ. ಅದನ್ನು ತುಪ್ಪದ ಬತ್ತಿಗೆ ಹಾಕಿಟ್ಕೊಂಡು ಅದನ್ನು ಕೂಡ ಹಚ್ಬೋದು. ಇವಾಗ ಅಷ್ಟೊಂದೆಲ್ಲ ಹಾಕಿ ಟೈಮ್ ಇಲ್ಲ, ಮಾಡೋಕ್ಕಾಗಲ್ಲ ಅನ್ನೋರಿಗೆ ಈ ಥರ ನಾನು ಆನ್ಲೈನಲ್ಲಿ ತರಿಸಿದ್ದೀನಿ ತುಪ್ಪದ ಬತ್ತಿ. ಸೊ ಈ ಥರ ಇದೆ, ನೀವು ನೋಡ್ಬೋದು. ಇದು ಪ್ಯೂರ್ ಗೀ, ಹಸುವಿನ ತುಪ್ಪದಿಂದ ಮಾಡಿರೋ ಅಂಥದ್ದು ಬತ್ತಿ. ಇದನ್ನು ನಾನು ತರಿಸ್ಕೊಂಡಿದ್ದೀನಿ. ಇದು ಬಾಕ್ಸಲ್ಲಿ ನನಗೆ ಕಳಿಸಿದ್ರು. ಈ ಥರ ಬಾಕ್ಸಲ್ಲಿ ಈ ಥರ 200 ಪೀಸ್ ಬಂದಿದೆ ನನಗೆ. ನೋಡಿ, ನಾವು 2 ಬತ್ತಿ, 5 ಬತ್ತಿ ಈ ಥರ ಸಂಕಲ್ಪ ಮಾಡಿ ಹಚ್ಚೋದಕ್ಕೆ ಈಸಿ ಆಗುತ್ತೆ. ನಿಮಗೆ ಯಾರಿಗಾದರೂ ಬೇಕಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ಅದನ್ನು ಲಿಂಕ್ನ ಸೆಂಡ್ ಮಾಡ್ತೀನಿ. ಆರಾಮಾಗಿ ತೊಗೊಳ್ಬೋದು. ತುಂಬ ಚೆನ್ನಾಗಿದೆ ಬತ್ತಿ. ಆಮೇಲೆ ಇವತ್ತು ನಾನು ಪೂಜೆ ಕೂಡ ಮಾಡಿದೆ ಅದರದ್ದೇ ಬತ್ತಿ ಹಚ್ಚಿ. ಸೊ ಏನು ಅಂತ, ಆಮೇಲೆ ಕೆಲವೊಂದು ಮೇಣದ್ದು ಬತ್ತಿ ಇದನ್ನೆಲ್ಲ ಯೂಸ್ ಮಾಡಿರ್ತಾರಲ್ವ, ಕ್ಯಾಂಡಲ್ ಯೂಸ್ ಮಾಡಿದರೆ ಅದು ಉರಿಯುವಾಗಲೇ ಹಂಗೆ ಅರ್ಧಕ್ಕೆ ಹೊರಟೋಗುತ್ತೆ ಬತ್ತಿ. ಆ ಥರ ಇಲ್ಲ, ನೀಟಾಗಿ ಬತ್ತಿ ಉರಿತು ಚೆನ್ನಾಗಿದೆ ಅಂತ ಅನಿಸ್ತು. ಸೊ ಹಾಗಾಗಿ ನಿಮಗೂ ಯಾರಿಗಾದರೂ ಬೇಕಂದರೆ ತರಿಸ್ಕೊಳ್ಬೋದು. ಸೊ ಈ ಥರ ಇದೆ ನೋಡಿ, ತುಂಬ ಚೆನ್ನಾಗಿದೆ. ಇದಕ್ಕೆ ಈ ಥರ ಬತ್ತಿ ಹಾಕಿ ತುಪ್ಪದ ಬತ್ತಿ ಹಚ್ಚೋದಕ್ಕೆ ನಾವು 5 ಬತ್ತಿ 9 ಬತ್ತಿ ಇವಾಗ ಎಷ್ಟು ಸಂಕಲ್ಪ ಮಾಡಿರ್ತೀರ ಅದನ್ನು ಮನೆಯಲ್ಲಿ ಡೈಲಿ ಬೇಕಾದ್ರೂ ಹಚ್ಬೋದು, ರಾಯರಿಗೆ ಪ್ರತಿ ಗುರುವಾರ ಹಚ್ಬೋದು. ಸೊ ಅದಕ್ಕೋಸ್ಕರ ತರಿಸ್ಕೊಂಡಿದ್ದೀನಿ. ನೆಕ್ಸ್ಟು ನನಗೆ ತುಂಬ ಇನ್ಸ್ಟಾಗ್ರಾಮಲ್ಲಿ ಒಬ್ಬರು ಪಾಪ ಡೈಲಿ ಮೆಸೇಜ್ ಮಾಡ್ತಾಯಿದ್ರು. ಈಗ ಒಂದು 4-5 ದಿನದಿಂದ ಅವರು ತೆಂಗಿನಕಾಯಿ ಸಂಕಲ್ಪ ಮಾಡಿ ಪೂಜೆ ಮಾಡಿದ್ರಂತೆ. 3 ವೀಕ್ಸ್ ಆಯಿತು. ಅವರು ಸಂಕಲ್ಪ ಮಾಡಿದ್ದು 3 ವೀಕ್ಸಿಗೆ. 3 ವೀಕ್ಸ್ ಆಯಿತು ಅಕ್ಕ, ಅದು ಮುಗ್ದೋದ್ಮೇಲೆ ಇವಾಗ ಅದನ್ನು ತೆಗೆದು ನೆಕ್ಸ್ಟ್ ಡೇ ಫ್ರೈಡೇ ಮಾಮೂಲಿ ತೆಗೆದು ಒಡೆದು, ತೆಂಗಿನಕಾಯಿನ ಒಡೆಯೋದು, ಸ್ವೀಟ್ ಏನಾದ್ರು ಮಾಡೋಣ ಅಂತ ಪೂಜೆ ಎಲ್ಲ ಮಾಡಿ ತೆಗೆದು ಒಡೆದಿದ್ದಾರೆ. ಅದ್ರ ಪಿಕ್ಚರ್ ಕೂಡ ನನಗೆ ಕಳಿಸಿದ್ರು. ಸಾಧ್ಯವಾದರೆ ಅಟ್ಯಾಚ್ ಮಾಡ್ತೀನಿ. ಅದು ತೆಂಗಿನಕಾಯಿ ಒಳಗಡೆನೆ ಕೊಳ್ತೋಗ್ಬಿಟ್ಟಿತ್ತಂತೆ. ಅವ್ರು ಏನು ಪಾಪ ಪರ್ಸ್ನಲ್ಲು ಇದನ್ನು ನನಗೆ
ನನ್ನ ಹತ್ರ ಹೇಳ್ಕೊಂಡಿದ್ದಾರೆ ಪಾಪ, ಸಖತ್ ಬೇಜಾರಾಯಿತು ನನಗೂ, ಯಾಕೆ ಹಿಂಗೆ ಮಾಡ್ತಾರೋ ಗೊತ್ತಿಲ್ಲ ಅಂತ. ಸೊ ಅವ್ರ ಹಸ್ಬೆಂಡ್ ಬಗ್ಗೆ ಹೇಳ್ಕೊಂಡು ನನಗೆ ಕಳಿಸಿದ್ರು ಪಾಪ. ಅದು ಕಾಯಿ ಒಳಗಡೆ ಕೊಳ್ತೋಗ್ಬಿಟ್ಟಿದೆ, ಏನು ಮಾಡಲಿ ಅಂತ ಕೇಳ್ತಾಯಿದ್ರು. ಹಂಗಂತ ತುಂಬ ಜನನು ಕಳಿಸ್ತಾ ಇರ್ತಾರೆ, ಕಾಯಿ ಬಿರುಕ್ಬಿಟ್ಟಿದೆ, ಕಾಯಿ ಒಡೆದೋಗಿದೆ, ಕಾಯಿ ಒಳಗಡೆ ಕೊಳ್ತೋಗಿದೆ. ಸೊ ಆಮೇಲೆ ಅರ್ಧ ಭಾಗ ಚೆನ್ನಾಗಿದೆ, ಇನ್ನು ಅರ್ಧ ಭಾಗ ಪೂರ್ತಿಯಾಗಿ ಕೊಳ್ತೋಗಿದೆ ಅಂತ, ಏನು ಮಾಡೋದು ಅಂತ ಕೇಳ್ತಾಯಿದ್ರು. ಈ ಥರ ಆದಾಗ ನೆಕ್ಸ್ಟ್ ವೀಕ್ ಮತ್ತೆ ಅದ್ರ ನೆಕ್ಸ್ಟ್ ವೀಕೇ ಶುರು ಮಾಡ್ಬೋದಾ ಅಂತ. ಕಾಯಿ ಕೊಳ್ತೋಗಿದ್ರೆ ಅದನ್ನ ಬಿಸಾಕ್ಬಿಡಿ, ಮತ್ತೆ ಅದನ್ನೇನು ಯೂಸ್ ಮಾಡೋದಕ್ಕೆ ಹೋಗ್ಬಿಡಿ. ನೀವು ಅಂದ್ಕೊಂಡಿರೋದು, ನೀವು ಏನು ಚೀಟಿನಲ್ಲಿ ಬರೆದಿಟ್ಟಿರ್ತೀರ ಅದು ಆಗಲ್ಲ ಅಂತ. ಕಾಯಿ ಕೊಳ್ತೋಗಿದೆ, ಆಮೇಲೆ ಏನಾದರೂ ಒಂದು ಮಿಸ್ಟೇಕ್ಸ್ನ ಮಾಡಿರ್ತೀರ, ಯಾವುದೇ ಥರದ್ದಾರು ಆಗಿರ್ಬೋದು. ಆ ಮಿಸ್ಟೇಕ್ಸ್ ಮಾಡಿದರೆ, ಇಲ್ಲ ನೀವು ಅಂದ್ಕೊಂಡಿದ್ದು ಆಗಿಲ್ಲ ಅಂದರೆ ಆ ಥರ ಕಾಯಿ ಒಳಗಡೆ ಕೊಳ್ತೋಗಿರುತ್ತೆ. ಸೊ ಹಾಗಾಗಿ ಅದನ್ನು ತೆಗೆದು ಬಿಸಾಕಿ, ನೀವೊಂದು ಯಾವ್ದಾದ್ರು ಸಾಧ್ಯವಾದರೆ ಹತ್ರದಲ್ಲಿರೋ ರಾಯರ ಮಠಕ್ಕೆ ಹೋಗಿ ಕೇಳ್ಕೊಂಡು ಬನ್ನಿ, ಈ ಥರ ಸಂಕಲ್ಪ ಮಾಡಿದ್ದೆ ನಾನು, ಅದು ಕಾಯಿ ಒಡೆದೋಯ್ತಲ್ಲ, ನನಗೆ ಯಾಕೆ ಈ ಕೆಲಸ ಆಗಲ್ವಾ ಅಂತ. ಏನಾದರೂ ಒಂದು ಕಾಣಿಕೆ ಹಾಕಿ, 11 ರೂಪಾಯಿ ಕಾಣಿಕೆ ಹಾಕಿ ರಾಯರ ಉಂಡಿಗೆ ಬೇಡ್ಕೊಂಡು ಬನ್ನಿ. ಬಂದು ಒಂದು ವಾರ ಬಿಟ್ಬಿಡಿ, ಆಮೇಲೆ ನೆಕ್ಸ್ಟ್ ವಾರ ಮತ್ತೆ ನೀವು ರಾಯರಿಗೇನೆ ಕೇಳಿಕೊಂಡು ಮತ್ತೆ ಶುರು ಮಾಡಿ ತೆಂಗಿನಕಾಯ್ದು. ಆ ಶುರು ಮಾಡೋದಕ್ಕೆ ಮುಂಚೆ ಅಕ್ಷತೆ, ರಾಯರದು ಮಠದಿಂದ ತಂದಿರ್ತೀರಲ್ಲ, ಅದನ್ನ ಇಟ್ಬಿಟ್ಟು ರಾಯರ ಮುಂದೆನೇ ಇಟ್ಟು ಸಂಕಲ್ಪ ಮಾಡಿ ದೀಪ ಹಚ್ಚಿ, ಕೈಯಲ್ಲಿ ಪೂಜೆ ಎಲ್ಲ ಆದಮೇಲೆ ಕೈಯಲ್ಲಿ ಈ ಥರ ತಗೊಳ್ಳಿ, ಈ ಬೆರಳಲ್ಲಿ ಉಂಗುರದ ಬೆರಳು. ಸೊ ಇದರಲ್ಲಿ ಅಕ್ಷತೆನ ಎತ್ಕೊಂಡು ಅದನ್ನು ಕೌಂಟ್ ಮಾಡ್ಕೊಳ್ಳಿ. ನೀವು ಮೊದಲೇ ಮೈಂಡಲ್ಲಿ ಫಿಕ್ಸ್ ಆಗಿರಬೇಕು, ನನಗೆ ಒಳ್ಳೇದಾಗುತ್ತೆ ಅನ್ನೋದಿದ್ರೆ ಸರಿ ಬರಲಿ, ಇಲ್ಲ ಒಳ್ಳೇದಾಗತ್ತೆ ಅಂದರೆ ಬೆಸ ಬರಲಿ. ಈ ಥರ ನೀವು ಫಸ್ಟು ಸರಿನೋ ಬೆಸನೋ ಅದು ನಿಮಗೆ ಬಿಟ್ಟಿದ್ದು, ಅದನ್ನು ಫಿಕ್ಸ್ ಮಾಡಿಕೊಂಡು ಕೇಳಿಕೊಂಡು ಆ ಅಕ್ಷತೆನ ಎತ್ಕೊಳ್ಳಿ. ನಾನು ಇವತ್ತು ಪೂಜೆ ಮಾಡೋಕ್ಕೆ ಶುರು ಮಾಡ್ತಾ ಇದ್ದೀನಿ, ಸೊ ಇದನ್ನು ಮಾಡಿದ್ರೆ ನನಗೆ ಈ ಕೆಲಸ ಆಗತ್ತಾ ಅಂತ ನೀವು ಅಕ್ಷತೆ ಇಟ್ಕೊಂಡು ಕೈಯಲ್ಲಿ, ಸೊ ಈ ಥರ ಇಟ್ಕೊಬೇಕು. ಅಕ್ಷತೆನ ಕೈಯಲ್ಲಿ ಇಟ್ಕೊಂಡು ಸಂಕಲ್ಪ ಮಾಡಿ ಕೇಳಿಕೊಂಡು ಅದನ್ನು ತಗೊಳ್ಳಿ. ಓಕೆ ಆಗತ್ತೆ ಮಾಡೋಂಗಿದ್ರೆ ರಾಯರೇ ನಿಮಗೆ ಒಳ್ಳೆ ದಾರಿ ತೋರಿಸ್ತಾರೆ. ಸೊ ಹಾಗಾಗಿ ಅಕ್ಷತೆಯಿಂದನೇ ನಮ್ಮ ಇದನ್ನು ಕಂಡಿಡ್ಕೊಳ್ಬೋದು, ನಾವು ಆಗುತ್ತೋ ಇಲ್ವೋ ಅಂತ. ಸೊ ಅದ್ರ ಬಗ್ಗೆನೂ ನಾನು ಒಂದು ವಿಡಿಯೋ ಕೂಡ ಮಾಡಿದ್ದೀನಿ, ಸಾಧ್ಯವಾದರೆ ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಅದರ ಲಿಂಕ್ ಕೊಟ್ಟಿರ್ತೀನಿ, ನೀವು ನೋಡಿಲ್ಲ ಅಂದರೆ ಒಂದು ಸತಿ ನೋಡಿ ಫ್ರೆಂಡ್ಸ್. ಸೊ ಅಕ್ಷತೆನ ಇಟ್ಕೊಂಡು ಕೇಳಿಕೊಂಡು ಆಮೇಲೆ ನೀವು, ಈಗ ಯಾರಿಗೆ ಈ ಥರ ಕಾಯಿ ಒಡೆದೋಗಿರುತ್ತೆ, ಈ ಥರ ಭಯ ಅನ್ನಿಸ್ತಾ ಇರುತ್ತೆ ಮಾಡೋದೋ ಬೇಡವೋ ಅನ್ನೋರು ಈ ಥರ ಮಾಡಿದ್ರೆ ಸಾಕು. ಅದು ಸರಿ ಬಂದಿದೆ, ಓಕೆ ಮಾಡ್ಬೋದು ಅಂತ ಇದ್ದರೆ ಖಂಡಿತವಾಗ್ಲೂ ಮಾಡಿ. 3 ವಾರ, 5 ವಾರ, 9 ವಾರ. ನೆಕ್ಸ್ಟು ಇನ್ನೊಬ್ಬರು ನನಗೆ ಕಮೆಂಟ್ ಮಾಡಿದರು, ತೆಂಗಿನಕಾಯಿ ಇಟ್ಟು ಪೂಜೆ ಮಾಡಿದ್ದಾರೆ, 3 ವಾರ ಕಂಪ್ಲೀಟ್ ಆಗಿದೆ. ಸೊ ಆದಮೇಲೆ ಅವ್ರಿಗೆ ಈ ಥರ ಪೀರಿಯಡ್ಸ್ ಆಗಿದೆ. ಪೀರಿಯಡ್ಸ್ ಬಂದಮೇಲೆ ಅವ್ರ ಮನೇಲಿ ಇರೋರು, ಅವ್ರ ಹಸ್ಬೆಂಡ್ ಬಿಡಲ್ವಂತೆ ಈ ಥರ ಮಕ್ಳ ಜೊತೆ ಪೂಜೆ ಮಾಡ್ಸೋಕ್ಕೆ, ಇಲ್ಲ ಅವರೇ ಮಾಡಿ ಅಂದ್ರೂ ಕೇಳಲ್ವಂತೆ. ಈ ಥರ ಪೀರಿಯಡ್ಸ್ ಆದ ತಕ್ಷಣ ದೇವ್ರ ಮನೆ ಬಾಗಿಲು ಕ್ಲೋಸ್ ಮಾಡಿಬಿಟ್ಟು ಯಾವುದೇ ಕಾರಣಕ್ಕೂ ಮಾಡೋದು ಬೇಡ ಅಂತ ಬೈತಾರಂತೆ. ಸೊ ಹಾಗಾಗಿ ಏನು ಮಾಡೋದು ಅಂತ ಕೇಳ್ತಾಯಿದ್ರು. ಆ ಥರ ಇದ್ದಾಗ ನೀವು ಅದನ್ನು ಮಾಡೋದಕ್ಕೆ ಹೋಗ್ಬೇಡಿ, ನೀವು 3 ವಾರನೇ ಅರಸ್ಕೊಂಡು ಪೂಜೆನ ಮಾಡಬೇಕಾಗತ್ತೆ. ಯಾಕೆಂದರೆ ಅದು ಮಾಡ್ಬೋದು, ಏನೂ ಆಗಲ್ಲ. ಮಕ್ಕಳಿದ್ರೆ ಮನೇಲಿ ದೊಡ್ಡವರು, ಅವ್ರ ಹತ್ರ ಪೂಜೆ ಮಾಡಿಸ್ಬೋದು. ಇಲ್ಲ ಜೆಂಟ್ಸು ಮಾಡ್ತಾರೆ ನಿಮ್ಮ ಹಸ್ಬೆಂಡು ಅಂದರೆ ಅವ್ರ ಹತ್ರನೇ ಮಾಡಿಸ್ಬೋದು, ಯಾವುದೇ ದೋಷ ಇಲ್ಲ. ಸೊ ಯಾಕೆ ಅವ್ರು ಆ ಥರ ಮಾಡ್ತಾರೋ ಗೊತ್ತಿಲ್ಲ, ಅವ್ರು ಕೇಳ್ತಾಯಿದ್ರು ಪಾಪ. ನಾನು ಅವರಿಗೆ ಇನ್ನೇನು ಮಾಡೋಕ್ಕಾಗುತ್ತೆ, ಅದನ್ನು ತೆಗೆದುಬಿಡಿ, ಮತ್ತು ಒಂದು ವಾರ ಪೂರ್ತಿ ಬಿಟ್ಟು ನೆಕ್ಸ್ಟ್ ವಾರ ನಾವು ಮತ್ತೆ ಶುರು ಮಾಡ್ಬೋದಾ, ಮತ್ತು ಅದನ್ನೇ ಕಂಟಿನ್ಯೂ ಮಾಡ್ಬೋದಾ. ಆ ಕಾಯಿ ಯಾವುದಿದೆ ಅದು ಪೂಜೆನೇ ಮಾಡಿಲ್ಲ ಅಂದಮೇಲೆ ಅದು ಮುಗೀತು. ಇವಾಗ ನೀವು ಒಂದು ವಾರ ನಿಲ್ಲಿಸಿದ್ದೀರ ಪೂಜೆ, ಅದಕ್ಕಾಗಿಲ್ಲ ಅಂದರೆ ಅದು ಖಂಡಿತವಾಗ್ಲೂ ಅದು ಮುಗ್ದೋಯ್ತು. ಅದನ್ನು ತೆಗೆದು ನೀವು ಬೇರೆ ಹೊಸ ಕಾಯಿ ಇಟ್ಟೇ ಪೂಜೆ ಮಾಡಬೇಕಾಗತ್ತೆ. ಮತ್ತು ಅದೇ ಕಾಯಿಗೇ ನೀವು ಪೂಜೆ ಮಾಡಿದ್ರೆ ಯಾವುದೇ ರೀತಿಯ ಸಲ್ಲಲ್ಲ ಅದು. ಸೊ ಅದು ಏನೂ ಉಪಯೋಗ ಆಗಲ್ಲ. ನೀವು ಅಂದ್ಕೊಂಡಿದ್ದು, ನೀವೇನು ಅಂದ್ಕೊಂಡು ಚೀಟಿ ಬರೆದಿಟ್ಟಿರ್ತೀರ ಅದು ಖಂಡಿತವಾಗ್ಲೂ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಕಾಯಿನ ನೀವು ಅರ್ಧದಲ್ಲಿ ಪೀರಿಯಡ್ಸ್ ಆಗೋದ್ರೆ ನಿಮ್ಮ ಮನೇಲಿ ಮಕ್ಕಳಿದ್ರೆ ಮಾಡಿಸ್ಬೋದು, ಹಸ್ಬೆಂಡ್ ಕೂಡ ಮಾಡ್ಬೋದು. ಸೊ ಏನು ಕಷ್ಟ ಏನಿರಲ್ಲ. ಅದು ಅಕ್ಷತೆ ಮತ್ತು ತುಳಸಿನ ಇಟ್ಟು ತುಪ್ಪದ ಆರತಿ ಮಾಡಿ ಪೂಜೆ ಮಾಡಿದ್ರೆ ಸಾಕು. ಸೊ ಅದನ್ನೆಲ್ಲ ಒರೆಸೋದು, ಕ್ಲೀನ್ ಮಾಡೋದು, ಅದನ್ನೆಲ್ಲ ಅವ್ರ ಕೈಲಿ ಮಾಡೋಕ್ಕಾಗಲಿಲ್ಲ ಅಂದರೆ ಜಸ್ಟ್ ಇದನ್ನು ಮಾಡ್ಬೋದು. ಮಾಡೋಕ್ಕಾಗಿಲ್ಲ ಅಂದರೂ ಅದನ್ನು ಸ್ಟಾಪ್ ಮಾಡಿ ನೆಕ್ಸ್ಟ್ ವೀಕು ಮತ್ತೆ ಹೊಸದಾಗಿ ಹೊಸ ಕಾಯಿ ಇಟ್ಟು ಪೂಜೆ ಮಾಡಿ. ಹೇಳೋದು, ಒಂದು ಕಾಯಿಗೆ ಒಂದೇ ಸಂಕಲ್ಪ ಮಾಡಬೇಕಾ ಅಂತ. ಹೌದು, ನಾನು ಎಷ್ಟೊಂದು ಸತಿ ಹೇಳ್ತಾನೆ ಇರ್ತೀನಿ. ಒಂದು ತೆಂಗಿನಕಾಯಿ ಇಟ್ಟು ನೀವು ಮನೇಲಿ ಪೂಜೆ ಸ್ಟಾರ್ಟ್ ಮಾಡಿದ್ದೀರಾ, ಸಂಕಲ್ಪ ಮಾಡಿದ್ದೀರಾ ಅಂದರೆ ಆ ಚೀಟಿನಲ್ಲಿ ನಿಮ್ಮದು ಒಂದೇ ಸಮಸ್ಯೆ ಬರೀಬೇಕು. 4-5 ಸಮಸ್ಯೆ ಬರೆದು ನೀವು ಆ ಚೀಟಿ ಇಟ್ಟು ಪೂಜೆ ಮಾಡಿ, ಅದರಲ್ಲಿ ಯಾವುದೂ ಆಗಿಲ್ಲ ಅಂದರೆ ಒಂದೇ ಸಮಸ್ಯೆ ಬರೀಬೇಕು. ನಿಮಗೆ
ಮನುಷ್ಯ ಅಂದಮೇಲೆ 108 ಸಮಸ್ಯೆ ಇರುತ್ತೆ. ಎಲ್ಲರಿಗೂ ಇರುತ್ತೆ, ಎಲ್ಲರ ಮನೇಲೂ ಇದ್ದೇ ಇರುತ್ತೆ, ಸಮಸ್ಯೆಗಳ ಸುಳಿ ಅಂತೂ ಇದ್ದೇ ಇರ್ತೀವಿ. ಅದರಿಂದ ಆಚೆ ಬರೋದು ಹೆಂಗೆ ಅಂತ ಪ್ರಯತ್ನ ಮಾಡಬೇಕು. ಯಾವುದಾದ್ರೂ ಈ ಥರ ಭಗವಂತನ ನಂಬಿಕೆಯಿಂದ ಪೂಜೆ ಮಾಡಿದ್ರೆ ಖಂಡಿತವಾಗ್ಲೂ ಆಚೆ ಕರ್ಕೊಂಬರ್ತಾರೆ. ಸೊ ನಂಬಿಕೆ ಇರಬೇಕಷ್ಟೇ. ಪೂಜೆ ತುಂಬ ಜನ ಕಮೆಂಟ್ ಮಾಡೋದಷ್ಟೇ, 2 ಸಂಕಲ್ಪ ಮಾಡ್ತಾರಂತೆ, ಆಮೇಲೆ 2 ಚೀಟಿ ಬರೀತಾರೆ, 2 ತೆಂಗಿನಕಾಯಿ ಇಟ್ಟು ಮಾಡ್ಬೋದಾ ಒಂದೇ ಸತಿ? ನೋ, ಒಂದೇ ಸಂಕಲ್ಪ ಒಂದೇ ತೆಂಗಿನಕಾಯಿ ನೀವು ಮಾಡಬೇಕಾಗಿರೋದಷ್ಟೇ. ಒಂದೇ ಸಂಕಲ್ಪ ಒಂದೇ ತೆಂಗಿನಕಾಯಿ ಇಟ್ಟು ಪೂಜೆ ಮಾಡಬೇಕು. ಅದು ನಿಮ್ಮದು, ನೀವು ಎಷ್ಟು ದೊಡ್ಡ ಸಮಸ್ಯೆ ಕೇಳ್ಕೊಂಡಿರ್ತೀರೋ ಅದು ನಿಮಗೆ ಬಿಟ್ಟಿದ್ದು. ಅದು ಕಂಪ್ಲೀಟ್ ಆಗೋ ತನಕ ನೀವು ಯಾವುದೇ ಕಾರಣಕ್ಕೂ ಮತ್ತೆ ಅದನ್ನು ಚೇಂಜ್ ಮಾಡೋಂಗಿಲ್ಲ. ನೀವು ಒಂದೇ ಸಂಕಲ್ಪ ಮಾಡಿ ಒಂದೇ ಪೂಜೆನ ಒಂದೇ ತೆಂಗಿನಕಾಯಿನ ಇಟ್ಟು ಪೂಜೆ ಮಾಡಬೇಕು. ನನಗೆ 108 ಸಮಸ್ಯೆನ ಬರೆದಿಟ್ಟು ಪೂಜೆ ಮಾಡಿರ್ತೀರ, ಅದರಲ್ಲಿ ಆಗಿಲ್ಲ, ನಮಗಿನ್ನೂ ಆಗ್ತಾ ಇಲ್ಲ ಅಂದರೆ ಸೊ ಅದು ನಿಮ್ಮ ತಪ್ಪೇನೆ. ಸೊ ಹಾಗಾಗಿ ಒಂದೇ ಕಾಯಿಗೆ ಒಂದೇ ಸಂಕಲ್ಪ ಮಾಡಿ ಬರೆದಿಟ್ಟು ಪೂಜೆ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ಆಗುತ್ತೆ. ತುಂಬ ಜನ ನಿಮಗೇನೆ ಸೊ ಯಾರು ಬ್ಯಾಡ್ ಕಮೆಂಟ್ಸ್ ಮಾಡ್ತಾರಲ್ಲ ಅವರು ಒಂದು ಸತಿ ಇದರಲ್ಲಿ ನನ್ನ ಯೂಟ್ಯೂಬಲ್ಲಿ ಕೆಳಗಡೆ ಹೋಗಿ ಒಂದು ಸತಿ ಸ್ಕ್ರೋಲ್ ಮಾಡಿ ನೋಡಿ, ಎಷ್ಟು ಜನ ನನಗಿದ್ರಿಂದ ಒಳ್ಳೆಯದಾಗಿದೆ, ಥ್ಯಾಂಕ್ ಯು ಸೋ ಮಚ್ ಅಂತ ಎಷ್ಟು ಜನ ಕಳಿಸಿರ್ತಾರೆ ಅಂತ ನಿಮಗೆ ಗೊತ್ತಾಗತ್ತೆ. ಸುಮ್ಮನೆ ಕಮೆಂಟ್ ಮಾಡೋರಿಗೆ, ಎಲ್ಲರಿಗೂ ಅಲ್ಲ, ಪಾಪ ಕಮೆಂಟ್ ಮಾಡೋರಿಗೆ ಹಂಗೆ ಹೇಳ್ತಾ ಇರ್ತೀನಿ, ಎಷ್ಟೊಂದು ಜನ ಇರ್ತಾರೆ. ಸೊ ಹೋಗಿ ನೋಡಿ, ನಮ್ಗೆ ಇದರಿಂದ ಒಳ್ಳೆಯದಾಗಿದೆ ಅಂತ ಪಾಪ ಹೇಳ್ತಾನೆ ಇರ್ತಾರೆ. ಡೈಲಿ ಬೆಳಗ್ಗೆ ಆದರೆ ಇವ್ರಿಗೆ ಇನ್ನೂ ರಿಪ್ಲೈ ಕೂಡ ಮಾಡಿಲ್ಲ ನಾನು, ಎಷ್ಟೊಂದು ಜನ ಇದ್ದಾರೆ, ಇವ್ರಿಗೆಲ್ಲ ಇನ್ನೂ ರಿಪ್ಲೈ ಕಳಿಸ್ಬೇಕು. ಸೊ ಆ ಥರ. ನೆಕ್ಸ್ಟು ಸೊ ತುಂಬ ಜನಕ್ಕೆ ಕನ್ಫ್ಯೂಷನ್ಸು, ಡೌಟ್ಸ್ ಏನಪ್ಪ ಅಂದರೆ ಅವರು ಕಂಪ್ಲೀಟಾಗಿ ವಿಡಿಯೋನ ನೋಡೋದಿಲ್ಲ, ಅದಕ್ಕೋಸ್ಕರ. ಆಮೇಲೆ ಇದು ನೈವೇದ್ಯಕ್ಕೆ ಇಡ್ತೀವಲ್ವ, ಅದನ್ನು ತೆಂಗಿನಕಾಯಿ ಸಂಕಲ್ಪ ಮಾಡಿದಾಗ ನೈವೇದ್ಯ ಏನಾದರೂ ಇಡಲೇಬೇಕಾ, ಮಾಡಲೇಬೇಕಾ ಅಂತ. ಒಂದು ಪುಟ್ಟು ಬಾಳೆಹಣ್ಣು, ಸಕ್ಕರೆ, ಡ್ರೈ ಫ್ರೂಟ್ಸು, ಹಣ್ಣು ನಿಮ್ಮ ಮನೇಲಿ ಏನಿರುತ್ತೋ ಅದು, ಇಲ್ಲಾಂದರೆ 1 ಗ್ಲಾಸ್ ಹಾಲು ಕಾಯಿಸಿ ಅದಕ್ಕೆ ಸಕ್ಕರೆ ಹಾಕಿಡಿ, ಸಾಧ್ಯವಾದರೆ ಅವಲಕ್ಕಿದು ಮಾಡಿ ಪಾಯಸ ಮಾಡ್ಕೊಳ್ಳಿ. ಆಮೇಲೆ ರಾಯರಿಗೆ ತುಂಬ ಇಷ್ಟವಾಗಿರೋವಂಥ ಹಯಗ್ರೀವ್ ಕಡಲೆಬೇಳೆಯಲ್ಲಿ ಮಾಡ್ತಾರೆ ಗೊತ್ತಾ, ಅದ್ರ ಬ್ಲಾಗ್ ಕೂಡ ನಾನು ಮಾಡಿ ಹಾಕಿದ್ದೀನಿ, ಅದನ್ನು ಮಾಡ್ಕೊಳ್ಳಿ. ಮಾಡಿ ನೈವೇದ್ಯಕ್ಕೆ ಇಡ್ಬೋದು. ದಿನಾಲೂ ಇವಾಗ ನಾವು ತೆಂಗಿನಕಾಯಿ ಸಂಕಲ್ಪ 5 ವಾರ ಮಾಡಿದ್ದೀವಿ ಅಂದರೆ ದಿನಾಲೂ ಇದು ನೈವೇದ್ಯ ಇಡಬೇಕಾ ಅಂತ ಕೇಳಿದ್ದಾರೆ. ದಿನಾಗ್ಲೂ ಇಡಲಿಲ್ಲ ಅಂದ್ರೂ ಗುರುವಾರ ಮಾಡಿಟ್ರೆ ತುಂಬ ಒಳ್ಳೆಯದು. ಆಮೇಲೆ ನೀವು ಯಾವಾಗಲೂ ಅಷ್ಟೇ ಸಾಧ್ಯವಾದರೆ 1 ತೆಂಗಿನಕಾಯಿನ ಒಡೆದು ಪೂಜೆ ಮಾಡೋದಕ್ಕೆ ಟ್ರೈ ಮಾಡಿ. ಯಾಕೆ ಗೊತ್ತಾ, ನಮಗೇನೇ ಕಂಟಕ ಇದ್ರೂ ಮನೆಯಲ್ಲಿ, ನಮಗೇನೋ ಕಿರಿಕಿರಿ, ಜಗಳ, ಒಂಥರ ಕೋಪ, ಹುಷಾರಿಲ್ಲದೆ ಇರೋದು, ಮನಸ್ತಾಪ, ಈ ಥರದ್ದೆಲ್ಲ ಮನೆ ಅಂದಮೇಲೆ ಎಲ್ಲರ ಮನೇಲೂ ನಡೀತಾ ಇರುತ್ತೆ. ಸೊ ಹಾಗಾಗಿ ಆ ಥರದ್ದೆಲ್ಲ ಆದಾಗ ನೀವೇನು ಮಾಡಬೇಕು, ಮನೆಯಲ್ಲಿ 1 ತೆಂಗಿನಕಾಯಿನ, ಈಗ ಯೂಶ್ವಲಿ ತೆಂಗಿನಕಾಯಿ ಹೊಡಿತೀವಿ, ಯೂಸ್ ಮಾಡ್ತೀವಲ್ವ ಅಡುಗೆಗೆಲ್ಲ. ಸೊ ದೇವ್ರ ಪೂಜೆ ಮಾಡೋ ಟೈಮಲ್ಲಿ 1 ತೆಂಗಿನಕಾಯಿ ಹೊಡೆದ್ರೆ 1 ಕಂಟಕ ಅಲ್ಲಿಗೆ ಮುಗೀತು. ನಮ್ಗೆ ಯಾರಾದರೂ ಒಂದು ಕೆಟ್ಟದ್ದು ಬಯಸ್ತಾ ಇದ್ದಾರೆ, ಕೆಟ್ಟ ಕಣ್ಣು ಹಾಕ್ತಿದ್ದಾರೆ, ಕಣ್ಣು ದೃಷ್ಟಿಯಾಗಿದೆ, ಇದೆಲ್ಲದಕ್ಕೂ ಒಂದು ಪರಿಹಾರ ಅಂತ. ಸೊ ಹಾಗಾಗಿ 1 ತೆಂಗಿನಕಾಯಿನ ಮನೆಯಲ್ಲಿ ಆದಷ್ಟು ದೇವ್ರ ಮುಂದೆ ಹೊಡೆದು ಪೂಜೆ ಮಾಡ್ಕೊಳ್ಳಿ. ಪೂಜೆ ಮಾಡಿ ದೇವ್ರ ಮುಂದೆ ಇಟ್ಟು ಒಂದು 10 ನಿಮಿಷ ಇಟ್ಟಾದಮೇಲೆ ಅದನ್ನು ತಗೊಂಡು ಯೂಸ್ ಮಾಡ್ಬೋದು. ಸೊ ಹಂಗಾಗಿ ಯಾಕೆ ನಾವು ದೇವಸ್ಥಾನಕ್ಕೆ ಹೋದರೆ ಹಣ್ಣು ಕಾಯಿ ತೊಗೊಂಡು ಹೋಗ್ತೀವಿ ಹೇಳಿ, ಒಂದು ಕಂಟಕ ನಮಗೆ ಅಲ್ಲಿ ಕಳೀತು ಅಂತ. ಸೊ ಹಾಗಾಗಿ ಕಂಟಕ ಕಳೀಲಿ ಅಂತ ನಾವು ಇದನ್ನೆಲ್ಲ ಮಾಡ್ತೀವಿ. ನೆಕ್ಸ್ಟ್ ಇನ್ನೊಬ್ಬರು ಅವ್ರ ಮನೇಲಿ ಅವ್ರ ಹಸ್ಬೆಂಡು ತೆಂಗಿನಕಾಯ್ದು ಸಂಕಲ್ಪದ್ದು ಪೂಜೆ ಬಗ್ಗೆ ಹೇಳಿದಾಗ, ಅದನ್ನೆಲ್ಲ ಮಾಡಬೇಡ, ಏನಕ್ಕೆ ಮಾಡ್ತೀಯ, ಅವೆಲ್ಲ ಸುಮ್ಮನೆ ಇರೋ, ಹಾಗೆ ಹೀಗೆ ಅಂತೆಲ್ಲ ಜೋರು ಮಾಡಿದ್ರಂತೆ. ಮಾಡೋಕ್ಕೆ ಬಿಟ್ಟಿಲ್ಲ ಸಿಸ್ಟರ್. ಏನು ಮಾಡಬೇಕು, ತೆಂಗಿನಕಾಯಿ ಇಡ್ದೇನೆ ಯಾವ್ದಾದ್ರು ಪೂಜೆ ಇದ್ದರೆ ಹೇಳಿ, ಈ ಥರದ್ದು ಅಂದರೆ ಮನೇಲಿ ತೆಂಗಿನಕಾಯಿ ಸಪ್ರೇಟಾಗಿ ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡುವಾಗ ಅವ್ರ ಮನೇಲಿ ಆ ಥರದ್ದೆಲ್ಲ ಮಾಡೋದಕ್ಕೆ ಅವ್ರು ಬಿಡಲ್ವಂತೆ, ಬೈತಾರಂತೆ ಅವ್ರ ಅತ್ತೆ ಮಾವ ಮತ್ತು ಹಸ್ಬೆಂಡ್ ಎಲ್ಲರೂ. ಸೊ ಹಾಗಾಗಿ ಅದನ್ನು ಬಿಟ್ಟು ಬೇರೆ ಯಾವುದಾದ್ರೂ ಪೂಜೆ ಇದ್ದರೆ ಹೇಳಿ ಅಂತ ಕೇಳಿದರು. ಸೊ ನಿಮಗೆ ಆ ಥರ ಬಿಡೋಕ್ಕಾಗಿಲ್ಲ ಅಂದರೆ ರಾಯರ ಹತ್ರನೇ ನೀವು ಕೇಳ್ಕೊಳ್ಳಿ, ನಿಮ್ಮನ್ನು ನಂಬಿಕೆಯಿಂದ ನಾನು ಪೂಜೆ ಮಾಡ್ತಾಯಿದ್ದೀನಿ, ನಮ್ಮ ಮನೆಯವರೆಲ್ಲ ನಂಬಬೇಕು, ಆ ಥರದ್ದು ಏನಾದರೂ ಒಂದು ಮಿರಾಕಲ್ನ ಮಾಡಿ ನನಗೆ ತೋರಿಸಿ ಅಂತ. ಕೊಬ್ಬರಿ ಎಣ್ಣೆ ದೀಪ ಹಚ್ಬೋದಲ್ವಾ, ಸಂಕಲ್ಪ ಮಾಡಿ ಒಂದು ಪುಟ್ಟ ದೀಪನ, ಮಣ್ಣಿನ ದೀಪ ತೊಗೊಂಡು ಕೊಬ್ಬರಿ ಎಣ್ಣೆ ದೀಪ ಹಚ್ಚಿಟ್ಟು ಪೂಜೆ ಮಾಡಿ. ಅದನ್ನ ಚೀಟಿನಲ್ಲಿ ಬರೀರಿ. ನೀವು ಚೀಟಿ ಬರೆದಿರೋದನ್ನ
ದೇವ್ರ ಮನೇಲೇ ಎಲ್ಲಾದರೂ ಒಂದು ಕಡೆ ಇಡಿ. ಸೊ ಕಾಣದೇ ಇರೋ ಥರ ಇಟ್ಕೊಳ್ಬೋದಲ್ವಾ, ಅಷ್ಟಾದರೂ ಮಾಡ್ಬೋದು. ದೇವ್ರ ಫೋಟೋ ಹಿಂದೆ ಇಲ್ಲಾಂದರೆ ಯಾವುದಾದ್ರೂ ಪೀಠದ ಕೆಳಗಡೆ ಇಟ್ಟು ಪೂಜೆ ಮಾಡ್ಕೊಳ್ಳಿ. ಅವರೇನೇ 101% ಪೂಜೆ ಮಾಡು, ರಾಯರನ್ನ ನಂಬಿ ಪೂಜೆ ಮಾಡು ಅಂತ ಅವರೇ ಹೇಳ್ಬೇಕು. ಆ ಥರ ರಾಯರು ಮಾಡ್ತಾರೆ. ನೀವು ಭಕ್ತಿಯಿಂದ ಪೂಜೆ ಮಾಡಿ, ಒಳ್ಳೆಯದಾಗತ್ತೆ. ಅದಕ್ಕೆಲ್ಲ ನೀವು ತುಂಬ ತಲೆ ಕೆಡಿಸ್ಕೊಳ್ಬೇಡಿ, ಎಲ್ಲದಕ್ಕೂ ನಮ್ಮ ರಾಯರಿದ್ದಾರೆ. ಸೊ ಇಷ್ಟು. ನಿಮ್ಗೇನಾದರೂ ಇದ್ರದ್ದು ಲಿಂಕ್ ಬೇಕು ಅಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ ಸೆಂಡ್ ಮಾಡ್ತೀನಿ ನಾನು. ತುಂಬ ಚೆನ್ನಾಗಿದೆ. ಅದು ಪ್ಯೂರ್ ಹಸುವಿನ ತುಪ್ಪದಿಂದ ಮಾಡಿರೋದು ಅಂತಲೂ ಕೂಡ ಮೆನ್ಷನ್ ಮಾಡಿದ್ದಾರೆ. ಆನ್ಲೈನಲ್ಲಿ ತರಿಸ್ಕೊಂಡಿದ್ದೀನಿ. ಸೊ ಬೇಡ ನಮಗೆ, ನಾವು ಮನೇಲೇ ಮಾಡ್ಕೋಬೇಕು ಅಂತ ಹೇಳಿದ್ರೆ ಮನೇಲಿ ಕೂಡ ಮಾಡ್ಕೊಂಡು ಹಚ್ಬೋದು. ತುಪ್ಪದ ದೀಪ ಹಚ್ಚಿ, ತುಪ್ಪದ್ದು ಬತ್ತಿನ ಹಚ್ಚಿ ಆರತಿ ಮಾಡಿ, ರಾಯರಿಗೆ ತುಂಬ ಇಷ್ಟ ಆಗುತ್ತೆ, ತುಂಬ ಒಳ್ಳೆಯದು. ಸೊ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮುಂದಿನ ಲಾಗಲ್ಲಿ ಮತ್ತೆ ಸಿಗ್ತೀನಿ. ನೆಕ್ಸ್ಟ್ ಲಾಗಲ್ಲಿ ಇನ್ನೊಂದು ದೀಪದ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಅದು ಲಕ್ಷ್ಮಿಯನ್ನು ಆಕರ್ಷಣೆ ಮಾಡೋದಕ್ಕೆ. ಸೊ ಹಾಗಾಗಿ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.